ತಾಲೂಕ್ ಆಫೀಸಲ್ಲಿ ಒಂದು ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕೆಲಸ ಮಿನಿಮಮ್ ಒಂದು ವೀಕ್ ಇಲ್ಲ ಒಂದು ಮಂತ್ ಬರಬೇಕು ಅಂತ. ಹಾಯ್ ಗೈಸ್, ಕಾಲೇಜ್ ಫೀಸ್ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ. ಆಕ್ಚುಲಿ ತುಂಬಾ ದಿನದಿಂದ ಫೀಸ್ ಕಟ್ಟಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕಟ್ಟಿದ್ದಾರೆ, ನಾನೇ ಕಟ್ಟಿಲ್ಲ. ಸೊ ಇವತ್ತು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಕಾಲೇಜ್ ಫೀಸ್ ಕಟ್ಟೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನ್ ಕತೆ ಅಂತ. ಲೆಟ್ಸ್ ಗೋ. ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್. ತಾಲೂಕ್ ಆಫೀಸಲ್ಲಿ ಒಂದು ಡಾಕ್ಯುಮೆಂಟ್ ಇಸ್ಕೋಬೇಕಾಗಿತ್ತು, ಅದಕ್ಕೆ ತಾಲೂಕ್ ಆಫೀಸಿಗೆ ಬಂದೆ. ಆಮೇಲೆ ಕಾಲೇಜ್ಗೆ ಹೋದ್ರೆ ಆಯ್ತು ಅಂತ. ತಾಲೂಕ್ ಆಫೀಸಲ್ಲಿ ಒಂದು ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕೆಲಸ ಮಿನಿಮಮ್ ಒಂದು ವೀಕ್ ಇಲ್ಲ ಒಂದು ಮಂತ್ ಬರಬೇಕು ಅಂತ. ಅದ್ ಯಾಕೆ ಇಷ್ಟು ಲೇಟು, ಅದು ಗೌರ್ಮೆಂಟ್ ಗೊತ್ತಾಗ್ತಿದೆಯೋ ಇಲ್ವೋ. ಬ್ರೋ ಗುಡ್ ಮಾರ್ನಿಂಗ್. ಯಾವಾಗ ನಾಳೆ ಬನ್ನಿ ಅಂದ್ರಲ್ಲ, 3 ಜನ ಇದ್ದಾರಾ? ಗೈಸ್ ಆಕ್ಚುಲಿ ಸ್ವಲ್ಪ ಲೇಟಾಗಿ ಬಂದೆ ಅನ್ಸುತ್ತೆ. ಇನ್ನ 3 ಜನ ಇದ್ದಾರೆ ನನ್ಗಿನ್ನ ಮುಂದೆ. ತುಂಬಾ ಕಷ್ಟ ಗುರು ಒಂದು ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಏನ್ ಕತೆ. ಆಕ್ಚುಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಈಗ ಆ ಕೆಲಸಕ್ಕೆ ಮಧ್ಯಾಹ್ನ ಒಂದು 3 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಆಕ್ಚುಲಿ ಏನೇ ಡಾಕ್ಯುಮೆಂಟ್ ತೆಗ್ಸೋದಾದ್ರೂ ಫಸ್ಟ್ ಅರ್ಜಿ ಕೊಡ್ಬೇಕಾಯ್ತಾ. ಇಲ್ಲಿ ಅರ್ಜಿ ಕೊಟ್ಟು ಒಂದು 4 ದಿನ ಬಿಟ್ಟು ಬನ್ನಿ ಅಂತಾರೆ. ಆಮೇಲೆ ಇವಾಗ ಬಂದ್ರೆ ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರು. ನಾನು ಹೇಳ್ದೆ ಅಲ್ವಾ, ಸಖತ್ ಕಷ್ಟ ಇದೆ. ತಾಲೂಕು ಆಫೀಸಲ್ಲೂ ಕೂಡ ಸಾರ್ವಜನಿಕರು ಈ ಲೆವೆಲ್ ಕಷ್ಟ ಪಡ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಇಟ್ಸ್ ಟು ಹಾರ್ಡ್. ತಾಲೂಕು ಆಫೀಸಿಂದ ಬಂದೆ. ಈಗ ಟಿಫನ್ ಮಾಡೋಣ ಅಂತ. ಟಿಫನ್ ಮಾಡಿರಲಿಲ್ಲ ಬೆಳಿಗ್ಗೆಯಿಂದ. ಟಿಫನ್ ಮಾಡಿಬಿಟ್ಟು ಮುಂದಿನ ಕೆಲಸ ನೋಡೋಣ. ರೆಡಿಯಾಗಿ ಹೊರಟೆ ಕಾಲೇಜ್ಗೆ. ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆ ನನ್ನ ದೋಸ್ತಿ ಸಚಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ಬರು ಇವತ್ತೇ ಹೋಗ್ತಾ ಇರೋದು, ಕಾಲೇಜ್ ಓಪನ್ ಆದಮೇಲೆ. ಗೈಸ್ ಇವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ಕಾಲೇಜ್ ಒಳಗೆ ಹೋಗ್ತೀನಿ. ಕಾಲೇಜಿಂದ ಹೊರಗೆ ಬಂದಮೇಲೆ ಸಿಗ್ತೀನಿ, ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಓಕೆನಾ? ಕಾಲೇಜು ಫೀಸ್ ಕಟ್ಬಿಟ್ಟು ಸ್ವಲ್ಪ ಸೈಬರಿಗೆ ಬಂದಿದ್ದೆ. ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಗಾಯ್ಸ್ ಈಗ ಒಂದು ಟೀ ಸ್ಟಾಪು, ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀವಿ ನಾನು ನನ್ನ ಫ್ರೆಂಡು. ಫೈನಲಿ ಅಸೈನ್ಮೆಂಟ್ಸ್ ಸೆಮಿನಾರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಸ್ಟಾರ್ಟು ಬರೆಯೋಕ್ಕೆ. ಪಿಕ್ಚರ್ ಬಿಡುತ್ತೆ, ಮುಗೀತು ಇವಾಗ ಕಾಲೇಜ್ ಕೆಲಸ. ಗಾಯ್ಸ್ ಒಂದು ಲೆವೆಲ್ಗೆ ಮುಗೀತು ಕಾಲೇಜ್ ಕೆಲಸ. ಇವಾಗ ರೂಮ್ಗೆ ಹೋಗ್ಬಿಟ್ಟು ನೋಡೋಣ ಏನೇನು ಮಾಡಬೇಕು ಮತ್ತೆ ಅಂತ. ಓಕೆ, ಮುಗಿಸ್ಕೊಂಡು ಬಂದೆ. ಅಸೈನ್ಮೆಂಟ್ಸ್ ಎಲ್ಲ ಇಸ್ಕೊಂಬಂದೆ, ಬುಕ್ಲೆಟ್ಸು. ಈಗ ಬರೀಬೇಕು. ಬರೆಯೋದೊಂದು ದೊಡ್ಡ ಕೆಲಸ. ನಾನು BEd ಅಲ್ಲಿ ತುಂಬ ಕಷ್ಟ. ನಾನು ಲೈಫಲ್ಲೇ ಇಷ್ಟೊಂದು ಯಾವತ್ತೂ ಬರೆದಿರಲಿಲ್ಲ. ಇನ್ಮೇಲೆ ಬರೀಬೇಕು. ರೂಮಿಗೆ ಬಂದೆ ಇವಾಗ. ನೋಡಿ ಇಷ್ಟು ಬುಕ್ಲೆಟ್ಸ್ ಇದೆ. ಇದು ನಂದು ಒಬ್ಬಂದೇ ಅಲ್ಲ, ಸಚಿನ್ ಒಂದು ಸೇರಿಸಿದೆ. ಇವಾಗ ಬರೀಬೇಕು. ಬರೆಯೋದು ರಿಯಲಿ ಎಷ್ಟು ಕಷ್ಟ ಅಂದರೆ ತುಂಬ ಕಷ್ಟ ಗುರು ಬರೆಯೋದು. ಏನು ಬೇಕಾದರೂ ಮಾಡಿಬಿಡ್ಬೋದು. ಈ ಬರೆಯೋದಿದೆಯಲ್ಲ ತುಂಬ ಕಷ್ಟ. ಇನ್ಮೇಲೆ ಸ್ಟಾರ್ಟು ನನಗೆ ಬರೆಯೋದು. ಪಿಕ್ಚರು ಮಲ್ಕೊಂಡಿದ್ದೀನಿ ಸುಮ್ಮನೆ. ಇದೇನೋ ಹಾಕ್ಸಿದ್ದು ವೈಫೈ, ಜಿಯೋ ಏರ್ ಫೈಬರು. ನೆಟ್ವರ್ಕ್ ಸ್ಪೀಡ್ ಅಷ್ಟೊಂದು ಚೆನ್ನಾಗಿಲ್ಲ, ಯಾರು ಹಾಕ್ಸ್ಬೇಡಿ. ಓಕೆನಾ? ಅದು ಪ್ಲಾನ್ಸ್ ಇದೆ, ಪ್ಲಾನ್ಸ್ ಮೇಲೆ ಡಿಪೆಂಡು. ಓಕೆ ಇದೆ ನಮ್ಮ ರೂಮು. ಟೈಮ್ 2 ಗಂಟೆ ಆಗಿದೆ. ಹಾಸ್ಟೆಲಿಗೆ ಹೋಗ್ತಾ ಇದ್ದೆ ನೀರು ತುಂಬ್ಕೊಂಬರೋಣ ಅಂತ. ನೀರು ಖಾಲಿ ಆಗಿತ್ತು ಆ್ಯಕ್ಚುಲಿ ರೂಮಲ್ಲಿ. ಅದಕ್ಕೆ ಹಾಸ್ಟೆಲ್ಗೆ ಹೋಗಿ ನೀರು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೆ. ಇದೇ ನಮ್ಮ ಹಾಸ್ಟೆಲ್ಲು, ನೋಡ್ಬೋದು ನೀವು. ಓಕೆ, ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಸ್ವಲ್ಪ ತಾಲೂಕು ಆಫೀಸ್ಗೆ ಹೋಗಬೇಕು. ಬೆಳಿಗ್ಗೆ ಹೇಳಿದ್ನಲ್ಲ, ಆ ಕೆಲಸ ಆಗಲಿಲ್ಲ. ಅದಕ್ಕೆ ಮತ್ತೆ ತಾಲೂಕು ಆಫೀಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ಇಸ್ಕೋಬೇಕು. ಡಾಕ್ಯುಮೆಂಟ್ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡ್ತೀನಿ ಇವತ್ತು ಇಸ್ಕೊಳಕ್ಕೆ. ಬಂದಿದ್ದೀವಿ ಈಗ ತಾಲೂಕು ಆಫೀಸ್ಗೆ. ನೋಡೋಣ 3 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ಏನು ಹೇಳ್ತಾರೆ ಅಂತ. ನೋಡಿ, ಸರ್ಕಾರಗಳ ಕಚೇರಿ ಅಂತ ಹೇಳ್ತಾರೆ. ಇದೆಲ್ಲ ಸಾರ್ವಜನಿಕರ ಕೆಲಸ. ಆ್ಯಕ್ಚುಲಿ ನಾವು ಇದಕ್ಕೂ ಚಲನ್ ಕಟ್ಟಬೇಕು, ಆಯಿತಾ? ನೋಡಿ, ಈ ಡಾಕ್ಯುಮೆಂಟ್ ತೆಗೆಸಿರೋದಕ್ಕೆ 140 ರೂಪೀಸ್ ಕಟ್ಟಬೇಕು. ಮತ್ತು ಗೌರ್ಮೆಂಟ್ ಅವ್ರು ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಏನು ಒಂದು ಗೊತ್ತಾಗ್ತಿಲ್ಲಪ್ಪ ನನಗಂತೂ. ಅವ್ರಿಗೆ ಗೊತ್ತಾಗಬೇಕಷ್ಟೇ. ಚಲನ್ಗೆ 150 + 40 190 ರೂಪೀಸ್ ಕಟ್ಟಿದ್ರೆ ಮುಗಿಯುತ್ತೆ ಕೆಲಸ. ಡಾಕ್ಯುಮೆಂಟ್ ಸಿಗುತ್ತೆ. ಒಂದೇ ಒಂದು ಜೊತೆ ಬಟ್ಟೆ ತೊಳಿಬೇಕಾಗಿತ್ತು, ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ನಮ್ಮ ಟೆರೆಸ್ ಮೇಲಿಂದ ನಮ್ಮ ಬಡಾವಣೆ ಈ ಥರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸುತ್ತಲ್ಲ. ಈ ಒಂದು ಜೊತೆ ಬಟ್ಟೆ ತೊಳೆದ್ರೆ ಮುಗೀತು ಕತೆ. ಆ್ಯಕ್ಚುಲಿ ನಿಮಗೆ ರಿಸೀವರ್ ತೋರಿಸ್ತೀನಿ ರೀ. ನೋಡಿ, ಇದೇ ನಮ್ಮದು ಜಿಯೋ ಫೈಬರ್ದು ರಿಸೀವರು. ಇಲ್ಲಿಗೆ ಫಿಟ್ ಮಾಡಿದ್ದಾರೆ. ನೋಡಿ, ನನ್ನ ಮಗ ಒಂದು ನೆಟ್ಟೆ ಹಾಕಿಲ್ಲ ಇಲ್ಲಿಗೆ. ವಾಟ್ ಈಸ್ ದಿಸ್? ಓಕೆ, ಟೈಮು ಇವಾಗ ಒಂದು 5 ಗಂಟೆ ಆಗಿದೆ. ನಾನು ನನ್ನ ತಮ್ಮ ಶಾರ್ಮ ತಿನ್ನೋಣ ಅಂತ ಸಿಟಿಗೆ ಹೋಗ್ತಾ ಇದ್ದೀವಿ. ಏನು ಮಾಡಿಲ್ಲ ಗುರು ಇವತ್ತು ಕೆಲಸ. ಬೆಳಿಗ್ಗೆ ಕಾಲೇಜ್ಗೆ ಹೋದೆ, ಬಂದೆ, ತಾಲೂಕು ಆಫೀಸ್ಗೆ ಹೋದೆ, ಒಂದು ಡಾಕ್ಯುಮೆಂಟ್ ಇಸ್ಕೊಂಬಂದೆ. ಅಷ್ಟು ಬಿಟ್ಟರೆ ಏನು ಮಾಡಿಲ್ಲ. ಇಷ್ಟೇ ನಮ್ಮ ಲೈಫು. ಸಖತ್ ಬೋರಿಂಗ್ ಕ್ಯಾರೆಕ್ಟರ್ ನಾನು. ಆದರೂ ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಮುಂದೆ. ನೋಡೋಣ ಇನ್ನು ನೈಟ್ ತನಕ ಏನೇನು ಮಾಡ್ತೀನಿ ಅಂತ. ಓಕೆನಾ? ಬಂದಿದ್ದೀನಿ ಇವಾಗ ಶಾರ್ಮ ತಿನ್ನೋಣ ಅಂತ. ಈ ನಾನ್ ವೆಜಿಟೇರಿಯನ್ಸ್ ಪ್ರಾಬ್ಲಮ್ ಏನಪ್ಪಾ ಅಂದರೆ, ನಾನ್ ವೆಜ್ ತಿಂತಾನೆ ಇರಬೇಕು. ಯಾರೆಂಗೋ ಗೊತ್ತಿಲ್ಲ, ನಾನಂತೂ ತಿಂತಾನೆ ಇರಬೇಕು. ಅಟ್ಲೀಸ್ಟ್ 2 ಡೇಸ್ಗೆ ಒನ್ಸು ನಾನು ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಲ್ಲ. ಅದಕ್ಕೆ ತಿನ್ನೋಣ ಅಂತ ಬಂದಿದ್ದೀನಿ. ಒಂದು 2 ಡೇಸ್ ಆಯ್ತು ತಿಂದಿಲ್ಲ ಆಕ್ಚುಲಿ. ಅದಕ್ಕೆ ಬಂದೆ ಇವಾಗ ತಿನ್ನೋಣ. ಲೆಟ್ಸ್ ಈಟ್ ದಿಸ್. ಶವರ್ಮನ ಅನ್ರೋಲ್ ಮಾಡೋದು ಇದೆಯಲ್ಲ, ಅದು ಒಂದು ಕೆಲಸನೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಏನಂತೀರಾ? ಸಾಕಾಗಿದೆ.
ಓಕೆ ಶವರ್ಮ ತಿಂದು ಟೀ ಕುಡಿಯೋಣ ಅಂತ ಬಂದೆ. ಅದು ಏನೇ ಆಗಲಿ ಟೀ ಕುಡಿಯೋದು ಮಾತ್ರ ನನ್ನ ಕೈಲಿ ಬಿಡೋಕ್ಕಾಗಲ್ಲ. ಚೇಸ್ ಮಾಡು. ಗೈಸ್ ಆ್ಯಕ್ಚುಲಿ ಮತ್ತೆ ಬಂದೆ ಸಿಟಿಗೆ. ನಮಸ್ಕಾರ. ಮತ್ತೆ ಬಂದೆ ಸಿಟಿಗೆ. ಇಲ್ಲೊಂದು ಪ್ರಮೋಷನಲ್ ರಿಗಾರ್ಡಿಂಗ್ ಮಾತಾಡಬೇಕಾಗಿತ್ತು, ಕ್ಲಾತಿಂಗ್ ಶಾಪ್ದು. ಸೊ ಅದಕ್ಕೆ ಸಿಟಿಗೆ ಬಂದೆ. ನೋಡೋಣ ಅಲ್ಲೋಗಿ ಮಾತಾಡ್ಬಿಟ್ಟು ಏನೇನು ಮಾತಾಡ್ತೀನಿ ಅಂತ ತಿಳಿಸ್ತೀನಿ. ಇದೆ ಶಾಪಿಂಗ್ ಮಾಲ್. ಪ್ರಮೋಷನಲ್ ರಿಗಾರ್ಡಿಂಗ್ಸ್ ಎಲ್ಲ ಮಾತಾಡಿ ಆಯಿತು. ಇವಾಗ ಮತ್ತೆ ಹಾಸ್ಟೆಲ್ ಕಡೆ, ಇನ್ಫ್ಯಾಕ್ಟ್ ರೂಮ್ ಕಡೆ ಹೊರಟೆ. ಶೂಟು ಬಂದುಬಿಟ್ಟು ಒಂದು 2 days ಲೇಟು, ಓಪನಿಂಗ್ ಅಂತೆ, ಆವಾಗ ಶೂಟ್ ಮಾಡೋದು. ಇವಾಗ ರೂಮ್ಗೆ ಹೋಗೋಣ. ನೋಡಿದ್ರಿ ನನ್ನ ದಿನ ಹೇಗಿತ್ತು ಅಂತ. ಇದೇ ಇಷ್ಟ ಗುರು ನಾನು ಮಾಡೋದು, ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿ ಏನಿರಲ್ಲ ನನ್ನ ದಿನ. ಸೊ ಊಟ ಮಾಡಲಿಲ್ಲ, ಊಟ ಆಚೆನೆ ತಿನ್ನಲ್ಲ ಆವಾಗಲೇ. ಸೊ ಇವಾಗ ನೀವೇನಾದರೂ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇನ್ನೂ ಹೋಗ್ತಾ ಡಿಫ್ರೆಂಟ್ ಆಗಿರೋ ರಿಯಲಿಸ್ಟಿಕ್ ಕಂಟೆಂಟ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.